ಅಪೇಕ್ಷೆ ಪಡಬಾರ್ದು. ನಾನು ಏನೋ ಒಂದು ಕೆಲಸ ಮಾಡ್ತಿದ್ದೀನಿ, ನೀವು ನನಗೆ ಬಂದು ಬೆನ್ನು ತಟ್ಟಬೇಕು, ನೀವು ನನಗೇನೋ ಒಂದು ಅವಾರ್ಡ್ ಕೊಡಬೇಕು, ಆ ಅಪೇಕ್ಷೆ ಪಡಬಾರ್ದು. ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆ ಬೆಳೆಸ್ಕೋಬೇಕಮ್ಮ. ಚಿಂತನೆನೇ ಮುಖ್ಯ, ಎಲ್ಲದಕ್ಕೂ ಚಿಂತನೆ ಮುಖ್ಯ. ನಾನು ಹೇಳದ್ನಲ್ಲಮ್ಮ, ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಮುಂದಿನ ಲೇಖನ ಏನಿರುತ್ತೆ ಅಥವಾ ಮುಂದಿನ ಪದ ಏನಿರುತ್ತೆ, ಅಕ್ಷರ ಏನಿರುತ್ತೆ ನನಗೆ ಗೊತ್ತಿರಲ್ಲ, ಬರೀತಿರ್ಬೇಕಾದ್ರೆ ಅದು ದೇವರ ಅನುಗ್ರಹ. ನಾನು ಕೈ ಮುಗಿದು ಅವರನ್ನು ಕೇಳ್ಕೊತಾ ಇದ್ದೀನಿ. ನಾನು ದುರಹಂಕಾರದಿಂದ ಹೇಳ್ತಾ ಇಲ್ಲ, ಅಥವಾ ನನಗೆ ಜಾಸ್ತಿ ಗೊತ್ತಿದೆ, ನನಗೆ ತಿಳಿದಿದೆ ಅಂತ ನಾನು ಹೇಳ್ತೀನಿ. ಸರ್, ಯಾಕೆ ಹಂಗಾಗತ್ತೆ ಸರ್? ಇವಾಗ ಕಲಾವಿದ್ರು ಅಂದ ತಕ್ಷಣ ಅವ್ರಿಗೆ ದುರಹಂಕಾರ ಇದೆ, ಅವರು ತಾವು ಹೇಳಿದ್ದೇ ನಡಿಬೇಕು ಅಂತಾರೆ, ಜಾಸ್ತಿ ಡಿಮಾಂಡ್ ಮಾಡ್ತಾರೆ. ಈ ತರದ ಕಲಾವಿದ್ರ ಮೇಲೆ ಯಾಕೆ ಅವಾಗ ಒಂದು ಅದಕ್ಕೆ ಡಿಮಾಂಡ್ ಮಾಡ್ತಾ ಇಲ್ಲ, ಕೇಳ್ತೀನಿ. ನೀವಲ್ಲ ಸರ್, ಇನ್ ಜನರಲ್ ಆಗಿ ಸರ್ ಕಲಾವಿದ್ರ ಮೇಲೆ ಈ ತರದ ಒಂದಿಷ್ಟು ಆರೋಪಗಳು ಯಾಕೆ ಬರ್ತಾ ಇರುತ್ತೆ? ಕಲಾವಿದರು ಅಂತಂದ್ರೆ ಕಲಾವಿದರು ಕಾಣಿಸ್ಕೋತಾರೆ, ತುಂಬಾ ಜನಗಳಿಗೆ ಕಾಣಿಸ್ಕೊಳ್ತಾರೆ, ಅವ್ರನ್ನ ಜನ ನೋಡ್ತಾ ಇರ್ತಾರೆ. ಹಾಗಾಗಿ ಅದು ಅವ್ರು ಏನೇ ಹೇಳಿದ್ರು, ಏನೇ ಮಾಡಿದ್ರು, ಎಲ್ಲೇ ಹೋದ್ರು ಅದು ಗೊತ್ತಾಗತ್ತೆ. ಅದ್ರ ಬಗ್ಗೆ ಒಂದಿಷ್ಟು ಮಾತುಗಳು ಬಂದೇ ಬರ್ತವೆ. ಸೊ ಅದನ್ನ ಇಗ್ನೋರ್ ಮಾಡೋದೇ ಬೆಟರ್ ಅಂತ. ಇಗ್ನೋರ್ ಅಂತಲ್ಲ, ಒಳ್ಳೆ ಮಾತುಗಳು ಇದ್ರೆ ತಗೊಳ್ಳಿ, ಕೆಟ್ಟ ಮಾತಿದ್ರೆ ಇಗ್ನೋರ್ ಮಾಡಿ ಅಂತ. ಇಗ್ನೋರ್ ಇಟ್ಸ್ ನಾಟ್ ದ್ಯಾಟ್ ಈಸಿ ಟು ಇಗ್ನೋರ್. ಅಥವಾ ಈಗ ನಾನು ಹೇಳದ್ನಲ್ಲ, ಈಗ ಬಹುತೇಕ ಜನಗಳಿಗೆ ನಮ್ಮ ಕನ್ನಡದ ಬಗ್ಗೆ ಈ ಥರ ಒಂದು ಹೇಳಿಕೆ ಅವ್ರಿಗೆ ಬೇಸರ ಆಗಿರೋದ್ರಿಂದ ಅದನ್ನು ಇಗ್ನೋರು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಸಿಚುವೇಶನ್ ತಕ್ಕಂಗೆ ನಾವು ಅವ್ರಿಗೆ ಯಾವುದನ್ನ ಇಗ್ನೋರ್ ಮಾಡಬೇಕು, ಯಾವುದನ್ನ ಇಗ್ನೋರ್ ಮಾಡಬಾರ್ದು ಅನ್ನೋದು ನಮಗೆ ಬಿಟ್ಟು. ಇದು ಒಂದು ಕಡೆ. ಇನ್ನೊಂದು ಏನಾಗ್ತಿದೆ ಅಂತಂದರೆ, ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರು ಪತ್ರಕರ್ತರೇ ಆಗಿದ್ದಾರೆ, ಪ್ರತಿಯೊಬ್ಬರು ವಿಮರ್ಶಕರೇ ಆಗಿದ್ದಾರೆ. ಅದು ಸಕಾರಾತ್ಮಕವಾಗಿ ನಿಜವಾದ ಪತ್ರಕರ್ತರಿಗೆ ಏನಂತ ಇದಾರೆ, ಕುತ್ತು ಬಂದಂಗೆ ಆಗ್ಬಿಟ್ಟಿದೆ, ದೊಡ್ಡ ಸ್ಪರ್ಧೆ ಆಗ್ಬಿಟ್ಟಿದೆ ಈಗ. ನಮ್ಮಲ್ಲಿ ಕಾಂಪಿಟೇಷನ್ ಜಾಸ್ತಿ. ನನಗೆ ಹೇಳೋದು ಅಂದರೆ, ಸಕಾರಾತ್ಮಕವಾಗಿ ನಿಮ್ಮ ವಿಮರ್ಶೆ ಇದ್ದರೆ ಅದು ಸರಿಯೇ. ಆದರೆ ಕೆಲವು ಹೇಳಿಕೆಗಳನ್ನು ಅಥವಾ ಕೆಲವು ಸಂದೇಶಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ನಿಮ್ಮ ಫ್ರಸ್ಟ್ರೇಷನ್ನ ನೀವು ತೆಗಿತಾ ಇದ್ದೀರಿ ಅಂತ. ಇಫ್ ಯು ಆರ್ ಹ್ಯಾಪಿ, ನೀವು ಸಂತೋಷವಾಗಿದ್ದರೆ, ನೀವೇನು ಮಾಡ್ತಾಯಿದ್ರು ಜೀವನದಲ್ಲಿ, ನೀವೇನು ಮಾಡ್ತಾಯಿದ್ರು ಅದರಲ್ಲಿ ನೀವು ಸಂತೋಷವಾಗಿದ್ದರೆ, ನೋಡಿಮ್ಮ, ಈಗ ಸಾಧು ಸನ್ಯಾಸಿ ಅವ್ರಿಗಿಂತ ಅವ್ರ ಹತ್ರ ದೊಡ್ಡ ಬಂಗ್ಲೆ ಇರಲ್ಲ, ಆದರೆ ಸಂತೋಷವಾಗಿರ್ತಾರೆ. ಆ ಆನಂದ ಪರಮಾನಂದ ಹುಡುಕೋದು ನಿಮ್ಮಲ್ಲಿರುತ್ತೆ, ನಿಮ್ಮಲ್ಲಿರೋದು. ನಾನಾಗಲೇ ದೊಡ್ಡ ಬಂಗ್ಲೆ ಇದ್ದರೂ ನೀವು ಖುಷಿಯಾಗಿಲ್ಲದೆ ಇರಬಹುದು, ನೀವು ಖುಷಿಯಾಗಿರ್ಬೇಕಲ್ಲ. ಅದು ಖುಷಿಯಾಗಿರೋದು ನಿಮ್ಮ ನಡವಳಿಕೆ ಮೇಲೆ, ನಿಮ್ಮ ಮಾತುಗಳ ಮೇಲೆ, ನಿಮ್ಮ ಹೇಳಿಕೆಗಳ ಮೇಲೆ ಗೊತ್ತಾಗತ್ತೆ. ಸೊ ಅದು ನಿಮ್ಮ ಫ್ರಸ್ಟ್ರೇಷನ್ ಗೊತ್ತಾಗತ್ತೆ ಅಲ್ಲಿ, ನಿಮ್ಮ ಮಾತುಗಳ, ನಿಮ್ಮ ಸಂದೇಶಗಳಲ್ಲಿ. ಅದು ಅಂದ್ರೆ ನಾನು ಹೇಳದ್ನಲ್ಲ, ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆ ಬೆಳೆಸ್ಕೋಬೇಕಮ್ಮ. ಚಿಂತನೆನೇ ಮುಖ್ಯ, ಎಲ್ಲದಕ್ಕೂ ಚಿಂತನೆ ಮುಖ್ಯ. ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆ ಬೆಳೆಸ್ಕೋಬೇಕು. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಕಾರಾತ್ಮಕ ಜಾಸ್ತಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ಎರಡೂ ಇದೆ, ಆದರೆ ನಕಾರಾತ್ಮಕನೇ ಜಾಸ್ತಿ ಕಾಣಿಸ್ತಿದೆ. ಓಕೆ ಸರ್, ನಟನೆ ಜೊತೆಗೆ ಬರವಣಿಗೆ ನೀವು ತುಂಬ ಚೆನ್ನಾಗಿ ಬರೀತೀರಾ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆಮೇಲೆ ಏನಂತಾರೆ, ನಾನು ಒಂದಿಷ್ಟು ಜನ ಮಾತಾಡಿಸಿದಾಗ ಅವರು ಕೂಡ ಹೇಳಿರೋದು ಅನಿರುದ್ಧ ಅವ್ರ ಬರವಣಿಗೆ ತುಂಬ ಇಷ್ಟ ಆಗುತ್ತೆ ಅಂತಂದು. ಸೊ ಬರವಣಿಗೆ ಹೇಗೆ ಬಂತು ನಿಮಗೆ ನಟನೆ ಜೊತೆಗೆ? ಬಿಕಾಸ್ ರಂಗಭೂಮಿಯಿಂದ ಬಂದವ್ರು ನೀವು, ಅದಾದಮೇಲೆ ಬರವಣಿಗೆಯಿಂದ ರಂಗಭೂಮಿ ಆದಮೇಲೆ ನೀವು ಬರವಣಿಗೆ ಸ್ಟಾರ್ಟ್ ಮಾಡಿದ್ದ, ಅಥವಾ ಚಿತ್ರರಂಗದ ಬಂದಮೇಲೆ ಬರವಣಿಗೆ ಮೇಲೆ ಇಂಟ್ರೆಸ್ಟ್ ನಿಮಗೆ ಬಂತ? ಹೇಗೆ ಸ್ಟಾರ್ಟ್ ಆಯಿತು ಇದೆಲ್ಲ ನಿಮಗೆ? ಆಮೇಲೆ ಇನ್ನೊಂದು ಕೇಳಬೇಕು, ನೀವು ಸಿದ್ಧಾಂತದ ಬಗ್ಗೆನೂ ಕೂಡ ತುಂಬ ಮಾತಾಡ್ತೀರಾ. ಸೊ ಒಂದು ನನಗೆ ಏನಿದೆ ಅಂತಂದರೆ, ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ದಿದ್ದ ಪ್ರಕಾರ, ಜೀವನದಲ್ಲಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತಂದರೆ ಅವಾಗ ಒಬ್ಬ ವ್ಯಕ್ತಿ ಸಿದ್ಧಾಂತದ ಬಗ್ಗೆ ಜಾಸ್ತಿ ಮಾತಾಡ್ತಾನೆ ಅಂತ ನಮ್ಮಪ್ಪ ಜಾಸ್ತಿ ಹೇಳಿರೋದು ಇದನ್ನ. ಸರಿ ಸರಿ, ಸಂತೋಷ. ಸೊ ಇವೆರಡು ಬಗ್ಗೆ ನನಗೆ ಹೇಳಿ. ಫಸ್ಟ್ ಬರವಣಿಗೆ, ಆಮೇಲೆ ಸಿದ್ಧಾಂತ. ಬರವಣಿಗೆ ನನಗೆ ಈ ಜೋಡು ಸಿನಿಮಾ ನಾನು ಆಗಲೇ ಏನು ಹೇಳ್ತಾ ಇದ್ದೆ, ಸತ್ಯು ಸರ್, MS ಸತ್ಯು ಸರ್ ಅವ್ರ ಜೊತೆಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ತುಂಬ ಹಿರಿಯ ನಿರ್ದೇಶಕರು. ನಾನು ಅಭಿನಯಿಸ್ತಿರ್ಬೇಕಾದ್ರೆ ಒಂದು ಸನ್ನಿವೇಶ ಇತ್ತು, ಅದರಲ್ಲಿ ಒಂದು ಸಂಭಾಷಣೆ ಇತ್ತು. ನಾನು ಅವ್ರನ್ನ ಕೇಳ್ಕೊಂಡೆ, ಈ ಒಂದು ಸಂಭಾಷಣೆ ನಾನು ನನ್ನ ರೀತಿಯಲ್ಲಿ ಬರೀಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಬರಿತೀನಿ ಇದನ್ನು ಅಂತ. ಬರೀರಿ ಅಂತಂದರು. ಬರೆದೆ, ಅದನ್ನು ಬರೆದು ತೋರಿಸ್ದೆ. ಸರ್ ಇದು ಈ ಥರ ಇಲ್ಲ, ಅಭಿನಯಿಸಿ ನೀವು, ಈಗ ನಾನು ಶಾರ್ಟ್ ಆನ್ ಮಾಡ್ತೀನಿ, ಅಂದರೆ ಕ್ಯಾಮ್ರಾ ಆನ್ ಮಾಡ್ತೀನಿ, ಯು ಆ್ಯಕ್ಟ್ ಅಂತಂದರು. ಸೊ ಅದೇ ಬರವಣಿಗೆಗೆ
ಸೊ ನಾನು ಅದನ್ನೇನು ಹೇಳಿದ್ನೋ ಅವ್ರು ಇಷ್ಟ ಆಯಿತು. ಸೊ ಅವರು ಅದಕ್ಕೆ ಬೆಂತಟ್ಟಿದ್ರು, ಗುಡ್ ಅಂತಂದರು, ಬೆಂತಟ್ಟಿದ್ರು. ದಟ್ ವಾಸ್ ಮೈ ಫಸ್ಟ್ ಅಪ್ರಿಸಿಯೇಷನ್ ಫಾರ್ ಮೈ ರೈಟಿಂಗ್. ಅದಾದ ಮೇಲೆ ನೇಮಿ ಚಂದ್ರ ಅವರಿದ್ದಾರೆ, ತುಂಬ ದೊಡ್ಡ ರೈಟರ್, ಲೇಖಕಿ. ಅವ್ರ ಜೊತೆಲೇ ಒಂದು ಯೋಜನೆ, ಏನೋ ಒಂದು ಅಂದ್ಕೊಂಡಿದ್ವಿ ನಾವು ಕೆಲಸ ಮಾಡಬೇಕು ಅಂತ ಜೊತೆಯಲ್ಲಿ. ಹಾಗಾಗಿ ಜೊತೆಯಲ್ಲಿ ಕೆಲಸ ಮಾಡೋದು ಒಂದಿಷ್ಟು ದಿವಸ. ಅವ್ರದ್ದೇ ಕಥೆ ಮೇಲೆ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಸ್ವಲ್ಪ ನಾನು ಬರೆದೆ ಒಂದಿಷ್ಟು, ಅವ್ರು ಬರೆದಿರೋ ಕಥೆಯನ್ನೇ ಅದನ್ನು ಸ್ವಲ್ಪ ನಾನು ಅದರ ಚಿತ್ರಕಥೆ ಬರೆದೆ ನಾನು. ಅದು ನೋಡಿ ಅವರು ತುಂಬ ಮೆಚ್ಚಿದ್ರು, ಅದನ್ನು ತುಂಬ ಚೆನ್ನಾಗಿ ಬರೀತೀರಿ ಅಂತ ಹೇಳೋರು. ಹಾಗಾಗಿ ಒಬ್ಬ ಲೇಖಕಿಯಿಂದ ಅದು ಒಂದು ಬಂದಿರೋದು ನನಗೆ ತುಂಬ ಸಂತೋಷ. ಅದು ಆಕೆಯಿಂದ ಬಂದಿರೋದು ತುಂಬ ನನಗೆ ಅದು ಒಂದು ಪ್ರೋತ್ಸಾಹ ಆಯಿತು. ನಂತರ ಕಿರುಚಿತ್ರಗಳನ್ನು ಬರೆದೆ, ಸಾಕ್ಷ್ಯಚಿತ್ರ ಬರೆದೆ. ಅನ್ನಿಸ್ತು ಲೇಖನಗಳನ್ನು ಬರೆಯೋಣ ಅಂತ ಲೇಖನಗಳನ್ನು ಬರೆದೆ, ಸುಮಾರು ಲೇಖನಗಳನ್ನು ಬರೆದಿದ್ದೀನಿ. ಈಗ ಎಲ್ಲ ಸರಿ ಅಂದ್ಕೊಂಡ ಹಾಗಾದರೆ ಅದರ ಒಂದು ಸಂಕಲನ, ಒಂದು ಕಂಪೈಲೇಷನ್ ಬರುತ್ತೆ, ಒಂದು ಸೊ ಕೆಲವು ದಿನಗಳಲ್ಲಿ ಬರುತ್ತದು. ಹಾಗಾಗಿ ಹೀಗೆ ಅದು ಬರವಣಿಗೆ ಪ್ರಾರಂಭ ಆಯಿತು, ಒಂದಾದಮೇಲೆ ಒಂದು. ನಾನು ಹೇಳಿದ್ನಲ್ಲಮ್ಮ, ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಮುಂದಿನ ಲೇಖನ ಏನಿರುತ್ತೆ ಅಥವಾ ಮುಂದಿನ ಪದ ಏನಿರುತ್ತೆ, ಅಕ್ಷರ ಏನಿರುತ್ತೆ ನನಗೆ ಗೊತ್ತಿರಲ್ಲ, ಬರಿತಿರ್ಬೇಕಾದ್ರೆ. ಅದು ದೇವರ ಅನುಗ್ರಹ, ಬರಿತಾ ನೀವು ಅದನ್ನ, ದೇವರ ಅನುಗ್ರಹ, ದೇವರು ಬರೆಸ್ತಾರೆ, ನಾನು ಅದನ್ನು ಬರಿತೀನಿ ಅಷ್ಟೇ. ಹಾಗಾದ್ರೆ ನೀವು ನೋಡ್ತಾ ಹೋದ್ರೆ ನಿಮ್ದು ಏನು ಶೂಟಿಂಗ್ ಸ್ಕೆಡ್ಯೂಲ್ ಏನೂ ಇಲ್ಲ ಅಂತಂದ್ರೆ ನೀವು ಬರಿತಾನೆ? ನಾನು ಬರಿತಾನೆ ಇರ್ತೀನಿ, ನಾನು ಬರಿತಾನೆ ಇರ್ತೀನಿ. ನಾನು ಮನೇಲಿ ನೀವು ಬರಿತಾನೆ, ಮನೆಯಲ್ಲೂ ಎಷ್ಟೋ ಸತಿ ಹೇಳ್ತೀನಿ, ನೀವು ಬರಿತಾನೆ ಇರ್ತೀನಿ ನಾನು. ಇವೊಂದು ಕಾದಂಬರಿನೂ ಬರಿತಾ ಇದ್ದೀನಿ. ಹಾಗಾಗಿ ನಾನು ನೆಕ್ಸ್ಟ್ ಮುಂದಿನ ದಿನಗಳ ಚಿತ್ರಕಥೆ ಅವೆಲ್ಲ ಗೊತ್ತಿಲ್ಲ, ಮುಂದಿನ ನನಗೆ ಗೊತ್ತಿಲ್ಲ. ಇವತ್ತಂತೂ ಪ್ಲಾನ್ಸ್ ಏನಾದರೂ ಉಂಟಾ ಸರ್? ಗೊತ್ತಿಲ್ಲ ರಜಾ. ನನಗಿಂತ ಆ ಭಗವಂತನ ಪ್ಲಾನ್ಸ್ ಚೆನ್ನಾಗಿದೆ. ನಾನು ಅನ್ಕೊಳ್ಳದೆ ಇರೋದೇ ಎಷ್ಟೋ ಒಳ್ಳೊಳ್ಳೆ ವಿಷಯಗಳು ದೇವರು ನನ್ನ ಪಾಲಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನಗೆ ತುಂಬ ಅದು, ಹಾಗಾಗಿ ನಾನು ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ಫಲದ ಅಪೇಕ್ಷೆ ಇಲ್ಲ, ಕೆಲಸ. ಇವಾಗ ಹೇಳಿ ಸರ್, ಸಿದ್ಧಾಂತದ ಬಗ್ಗೆ ಹೇಳಿ ಸರ್. ಏನು ಸಿದ್ಧಾಂತ ಹೇಳಿದ್ನಲ್ಲ, ಶ್ರೀಕೃಷ್ಣ ಪರಮಾತ್ಮಂದೇ ಸಿದ್ಧಾಂತ ಹೇಳಿದೆ, ಇನ್ನೇನು ಹೇಳಿ. ಸೊ ಹೆಂಗ್ ಸರ್ ಇದು, ಹೆಂಗೆ ಸೈದ್ಧಾಂತಿಕವಾಗಿ ಮಾತಾಡೋದು? ಬಿಕಾಸ್ ಇದು ನಮಗೆಲ್ಲ ಬರೋದಿಲ್ಲ, ನಾವು ಮಾತಾಡ್ಬಿಡ್ತೀವಿ, ಇದೆಲ್ಲ ನಾವು ಸೈದ್ಧಾಂತಿಕವಾಗಿ ಆ ಒಂದು ರೂಟಲ್ಲಿ ಮಾತಾಡ್ಕೊಳ್ಳೋ, ಇದೇನಾದ್ರು ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗಿರಬೇಕು ನಮ್ಮ ಲೈಫಲ್ಲಿ, ನಮ್ಮಪ್ಪ ಹೇಳಿರೋ ಪ್ರಕಾರ. ಅನುಭವಗಳು ಆಗಿರ್ತವೆ, ಜೊತೆಗೆ ಸಂಸ್ಕಾರನೂ ಕೂಡ ಇದೆ. ಅಪ್ಪ ಅವರು ಅಮ್ಮ ಅವರು ಯಾವಾಗಲೂ ಅವರು ಅಧ್ಯಾತ್ಮದ ಬಗ್ಗೆ ಅವರು ಮಾತಾಡ್ತಾರೆ. ಹಾಗಾಗಿ ಅವ್ರ ಜೊತೆಲಿದ್ದು ಒಂದಿಷ್ಟು ಕೇಳಿ ತಿಳ್ಕೊಂಡಿದ್ದೀನಿ, ನೋಡ್ತೀನಿ ಕೆಲವೊಂದು. ಜೊತೆಗೆ ಆಗಲೇ ಹೇಳಿದಾಗೆ ನನ್ನ ಒಂದು ವೈಯಕ್ತಿಕ ಅನುಭವಗಳಿಂದ, ಈಗ ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿಲ್ಲ ಮುಂದಿನ ಅಕ್ಷರ ಏನಿರುತ್ತೆ, ನನಗೆ ಗೊತ್ತಿರಲ್ಲ. ಅದು ದೇವರೇ ಬರ್ಸೋದು, ಇದು ನಿಜಕ್ಕೂ ಸತ್ಯ. ಅದು ಯಾಕಂದ್ರೆ ನಿಜವಾಗ್ಲೂ ನನಗೆ ಗೊತ್ತಿರಲ್ಲ. ಅದು ನೆಕ್ಸ್ಟ್ ಏನು ಬರೀಬೇಕು ಗೊತ್ತಿಲ್ಲ, ಮುಂದಿನ ಲೇಖನ ಏನು ನನಗೆ ಗೊತ್ತಿರಲ್ಲ. ಅದು ಬರುತ್ತೆ ಅಂತಂದರೆ ಹೇಗೆ ಬರುತ್ತೆ? ಹೌದಲ್ವಾ ಸರ್, ಪ್ರಶ್ನೆ ಮೂಡುತ್ತಲ್ವಾ, ಹೇಗೆ ಬರುತ್ತೆ? ಈ ಥರದ ಸುಮಾರು ವಿಷಯಗಳು ನಾವು ನೋಡಿದಾಗ, ಗಮನಿಸಿದಾಗ ಅನಿಸುತ್ತೆ, ಇದು ನನ್ನಿಂದ ಏನು, ನಾನು ಅನ್ಕೊಳ್ಳೋದು ಒಂದೇ ಅಮ್ಮ, ನನಗೇನು ಜೀವನ ಕೊಟ್ಟಿದ್ದಾನೆ, ಈ ಕ್ಷಣ ಏನು ದೇವರು ಕೊಟ್ಟಿದ್ದಾನೆ, ಆ ಕ್ಷಣನ ನಾನು ಯಾವ ರೀತಿಯಲ್ಲಿ ಬಳಸ್ಕೋತೀನಿ, ಯಾವ ರೀತಿಯಲ್ಲಿ ಇದ್ದೀನಿ. ನಾನು ಕಾಲ ಮೇಲೆ ಕಾಲ ಹಾಕೊಂಡು ಸುಮ್ಮನೆ ಕೂತಿದ್ದೀನ, ಇಲ್ಲ ಏನು ಅದನ್ನು ಸಕಾರಾತ್ಮಕವಾಗಿ ಬಳಸ್ಕೋತಾ ಇದ್ದೀನ, ಅದು ತುಂಬ ಮುಖ್ಯ. ನಾನು ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ರೆ ಆ ಭಗವಂತ ನನ್ನನ್ನು ನೋಡ್ತಾ ಇರ್ತಾನೆ. ಇರ್ತಾಳೋ ಅಥವಾ ಇರುತ್ತೋ ನನಗೆ ಗೊತ್ತಿಲ್ಲ, ಆದರೆ ಆ ಒಂದು ಶಕ್ತಿ ನೋಡ್ತಾ ಇರುತ್ತೆ. ಆ ಶಕ್ತಿಗೋಸ್ಕರ ಆ ಶಕ್ತಿಗೆ ನಾನು ಹೇಳಬೇಕು, ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ತೋರಿಸ್ಬೇಕು, ನಾನು ಕೆಲಸ ಮಾಡ್ತಾಯಿದ್ದೀನಿ. ಜನಗಳಿಗೆ ತೋರಿಸೋದಲ್ಲ, ಭಗವಂತಂಗೆ ತೋರಿಸೋದು. ನಮಗೆ ಜನಗಳು ಅಂತಂದರೆ ಭಗವಂತನ ಸ್ವರೂಪನೇ. ಆದರೆ ಅಪೇಕ್ಷೆ ಪಡಬಾರ್ದು. ನಾನು ಏನೋ ಒಂದು ಕೆಲಸ ಮಾಡ್ತಿದ್ದೀನಿ, ನೀವು ನನಗೆ ಬಂದು ಬೆಂತಟ್ಟಬೇಕು, ನೀವು ನನಗೇನೋ ಒಂದು ಅವಾರ್ಡ್ ಕೊಡಬೇಕು, ಆ ಅಪೇಕ್ಷೆ ಪಡಬಾರ್ದು. ನಾನು ಅಪೇಕ್ಷೆ ಪಟ್ಟರೆ ಈ ಕೆಲಸ ನಾನು ಶ್ರದ್ಧೆಯಿಂದ ಮಾಡೋಕ್ಕಾಗಲ್ಲ. ನಾನು ಆಗಲೇ ಹೇಳಿದಾಗೆ, ನಾನು ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ನನಗದು ಬರಬಹುದು ಅಂತ ನಾನು ಸಾಕ್ಷ್ಯಚಿತ್ರ ಮಾಡಲಿಲ್ಲ. ಸಾಕ್ಷ್ಯಚಿತ್ರ ಮಾಡಿದ ಅದಕ್ಕೆ ಬಂತು. ನನ್ನ ಕೆಲಸ ಮಾಡಿ ಭಗವಂತ ಕೊಡ್ತಾನೆ. ಓಕೆ. ಸೊ ಅವಾರ್ಡ್ ಅಂದರೆ ನಿಮ್ಮ
ಲೈಫಲ್ಲಿ ಅಂದರೆ ಏನು ನಿಮ್ಮ ಲೈಫ್ ಇನ್ ದ ಸೆನ್ಸ್ ಕಲಾವಿದರಿಗೆ ಒಂದು ಅವಾರ್ಡ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ. ಬಿಕಾಸ್ ಇವಾಗ ಒಂದು ನಿಮ್ಮ ಒಂದು ಕಲೆಗೆ ಒಂದು ಅವಾರ್ಡ್ ಏನಾದರೂ ಬಂತಂದರೆ ಅದು ಮೋಟಿವೇಟ್ ಮಾಡುತ್ತಾ ನಿಮ್ಮ ಒಂದು ಕಲೆಗೆ? ಸೊ ಅದು ಯಾವ ಥರ ಒಂದು ರೋಲ್ ಪ್ಲೇ ಮಾಡುತ್ತೆ ಒಂದು ಕಲಾವಿದರ ಲೈಫಲ್ಲಿ ಒಂದು ಅವಾರ್ಡ್ ಅನ್ನೋದು ಅಂತ? ಎರಡೂ ಮುಖ್ಯ ಅಂತಂದರೆ ಒಂದು ನಿಮ್ಮನ್ನು ಪ್ರೋತ್ಸಾಹಿಸುತ್ತೆ, ಒಂದು ಎರಡನೇದಾಗಿ ಜವಾಬ್ದಾರಿ ಕೂಡ ಅದರಿಂದ ಬೆಳೆಯುತ್ತೆ, ಹೆಚ್ಚಾಗುತ್ತೆ. ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ ಅಂತಂದರೆ ಇನ್ನೂ ನಾವು ಕೆಲಸ ಚೆನ್ನಾಗಿ ಮಾಡಬೇಕು, ಮೋಟಿವೇಟ್ ಮಾಡೋದು ಎರಡೂ ಇದೆ. ಬಟ್ ಅದು ತುಂಬ ಮುಖ್ಯನೇ. ಓಕೆ. ಸೊ ಇದೆಲ್ಲ ಜನ ಮನ್ನಣೆ ತುಂಬ ಮುಖ್ಯ. ಅಪೇಕ್ಷೆ ಪಡಬಾರ್ದು, ಮನ್ನಣೆ ಮುಖ್ಯ ಆಗುತ್ತೆ. ಆದರೆ ಮನ್ನಣೆ ಸಿಕ್ಕದಾಗ ಅದನ್ನು ಸ್ವೀಕರಿಸ್ಬೇಕು. ಜನ ಎಲ್ಲರನ್ನೂ ಸ್ವೀಕರಿಸಲ್ಲ, ಎಲ್ಲರನ್ನೂ ಹೊಗಳಲ್ಲ. ಅದು ನಿಮಗೆ ಸಿಕ್ಕಿದೆ ಅಂತ ನಿಮ್ಮ ಅದೃಷ್ಟ ಅದು. ಓಕೆ ಸರ್. ಇದೆಲ್ಲದ್ರ ಮಧ್ಯೆ ನೀವು ಹಾಡುಗಾರರು ಕೂಡ ಹೌದು. ಮೊನ್ನೆ ರೀಸೆಂಟಾಗಿ ಒಂದು ಹಾಡು ಕೂಡ ನೀವು ಹೇಳಿದ್ರಿ, ಓ ಸಾತಿರೆ ತೆರೆ ಬಿನಾ, ಆ ಸಾಂಗ್. ಸೊ ನಾ ಕೇಳಬಾರ್ದು ಮತ್ತೊಮ್ಮೆ, ಇನ್ನೊಂದ್ಸಲ ಹಾಡ್ಬೋದಾ ನಮಗೋಸ್ಕರ? ಜನ ಬೈದು ಬಿಡ್ತಾರೆ ಹಿಂದಿ ಹಾಡು ಹಾಡಿದ್ರೆ. ಅದ್ರ ಜೊತೆ ಒಂದು ಕನ್ನಡ ಹಾಡು ಮಾಡಿ ಅವೆರಡನ್ನು ಪ್ಯಾಚ್ ಮಾಡಿಬಿಡೋಣ ಸರ್. ದುರಂತ ಏನು, ಅದನ್ನೇ ಹೇಳೋದು ನಾನು. ದುರಂತ ಏನು ಅಂತಂದರೆ, ನಾನು ಎರಡೂ ಶ್ರದ್ಧೆಯಿಂದನೇ ಹಾಡ್ತೀನಿ. ಕನ್ನಡ ಹಾಡು ಶ್ರದ್ಧೆಯಿಂದ ಹಾಡ್ತೀನಿ, ಆದರೆ ಅಷ್ಟೇ ಶ್ರದ್ಧೆಯಿಂದ ಹಾಡ್ತೀನಿ. ಹಿಂದಿ ಹಾಡು ಅಷ್ಟೇ ಶ್ರದ್ಧೆಯಿಂದ ಹಾಡ್ತೀನಿ. ಕನ್ನಡ ಹಾಡು ಜಾಸ್ತಿ ಜನ ನೋಡೇ ಇರಲ್ಲ, ಅದೇ ಸಮಸ್ಯೆ. ಸೊ ಪರವಾಗಿಲ್ಲ, ಒಂದು ಹಿಂದಿ ಹಾಡು ಹಾಡಿ, ಇನ್ನೊಂದು ವಿಷ್ಣು ಸರ್ ಒಂದು ಕನ್ನಡ ಹಾಡು, ಆಮೇಲೆ ಹಿಂದಿ ಹಾಡು ಕೊನೆಗೆ ಹಾಡ್ತೀನಿ. ಅದನ್ನ ಆಯ್ತು. ಇವಾಗ ನಾನು ಹಾಡು ಕೇಳಿರೋದು ನನಗೆ ಇಷ್ಟ ಆಗಿರೋದ್ರಿಂದ ಹಾಡು ಕೇಳ್ತಾ ಇದ್ದೀನಿ. ಹೇಳಿ. ಸರಿ, ನಾನು ಆಮೇಲೆ ಕೊನೆಗೆ ಹಾಡ್ತೀನಿ. ಎರಡನ್ನೂ ಕೊನೆಗೆ ಹಾಡ್ತೀನಿ. ಎರಡನ್ನೂ ಕೊನೆಗೆ ಹಾಡ್ತೀನಿ. ಅಲ್ಲಿವರು ನೀವು ಮರೆತರೆ ಇನ್ನೂ ಸಂತೋಷ. ಇಲ್ಲ ಮರಿಯಲ್ಲ ಸರ್. ಸೊ ಇದೆಲ್ಲದರ ನಡುವೆ ವಿಷ್ಣು ಸರ್ ಬಗ್ಗೆ ನಾವು ಮಾತಾಡಲೇಬೇಕು. ಬಿಕಾಸ್ ತುಂಬಾನೇ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ನಾನು ಒಂದಿಷ್ಟು ಕ್ವೆಶನ್ಸನ್ನು ನಾನು ರೆಡಿ ಕೂಡ ಮಾಡ್ಕೊಂಡ್ಬಂದಿದ್ದೀನಿ. ಜೊತೆಗೆ ನಿಮ್ಮ ಮಗಳ ಮೇಲೆ ತುಂಬಾನೇ ಪ್ರೀತಿ ಇತ್ತು ಅಂತ ನಾವು ಕೇಳಿದ್ವಿ. ಬಿಕಾಸ್ ಕೀರ್ತಿ ಮ್ಯಾಮ್ಗೆ ಅವ್ರು ಹೇಳಿದ್ರಂತೆ, ನನಗೆ ಮತ್ತೆ ಮೊಮ್ಮಗಳೇ ಬೇಕು, ನೀನು ಅದೇನು ಮಾಡ್ತೀವಿ ಗೊತ್ತಿಲ್ಲ, ನಂಗೆ ಮೊಮ್ಮಗಳು ಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಟಿದ್ರಂತೆ. ಮೊಮ್ಮಗಳು ಹುಟ್ಟಿದ ಮೇಲೆ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ರಂತೆ. ಯಾಕಷ್ಟು ಆಸೆ ಒಂದು ಹೆಣ್ಮಗು ಮೇಲೆ? ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.